ಸಾಕಾತ ಕಾಣಿಸ್ತಾ ಇದೆ. ಏನ್ ತಿನ್ನೋದು ಹೊಟ್ಟೆಗೆ? ಹೊಟ್ಟೆಗೆ ಅನ್ನ ತಿಂತೀನಿ. ಅನ್ನ ತಿಂದವ್ರು ಹಿಂಗಿರ್ತಾರ? ಇಲ್ಲ, ಸಗಣಿ ತಿಂತೀನಿ. ಸಗಣಿ ತಿಂತೀರೇನೋ? ಅದಕ್ಕೆ ಒಂದು ಟ್ಯಾಕ್ಟರ್ ನೋಡಿ 8,000 ರೂಪಾಯಿ ಸಗಣಿ. ಹೌದಾ? ನೀವು ಹೆಂಗೆ ಸಗಣಿ ತಿನ್ನೋದು? ಸಗಣಿ ಪ್ಲೇಟ್ ತಿಂತೀರಾ ಇಲ್ಲ ಹೊಸ ಇಕ್ಕವಾಗಿ ಹೋಗ್ಬಿಟ್ಟು ಅಲ್ಲಿ ಇಟ್ಕೊಂಡು ಕಬಡ ತಿಂತೀರಾ? ಇದು ಚಪ್ಪಲಿ ಚರ್ಮದ್ದು ವಸ್ತ್ರ ತಗೊಂಡಿದ್ದೀನಿ. ಹೌದಾ? ಸಾಕಾದಾಗ ಎಷ್ಟು ಕೊಟ್ರೆ? 3,000. 3,000 ಜಾಸ್ತಿನ ಕಾಸು ಕೊಟ್ಬಿಟ್ಟಿದ್ದೀರಾ? ಕಾಲ್ ಕಾಯ್ಕೊಬೇಕಾದ್ರೆ ಕಾಲ್ ಕಾಯ್ಕೊಂಡ್ಬಿಟ್ಟು ತಲೆ ಕಾಯ್ಕೊಂಡ್ಬಿಡ್ಬೇಕಾಯ್ತು. 3,000 ರೂಪಾಯಿ ಕೊಟ್ಟಾರಂತ ತಲೆ ಕಾಯ್ಕೊಂಡು ಸಿಗರೇಟ್ ಜನ ಎಲ್ಲ ನೋಡೋರು. ಚರ್ಮ ಚರ್ಮ ನಾನ್ ನೋಡಿದ್ವಿ. ಚರ್ಮ ಆ ಕಾಲದಾಗ ನಾನು ಚರ್ಮ ವಾದ್ಯಗಳ ಪ್ರವೀಣ. ಡೋಲು ಡಂಕ ಡಮರು ಎಲ್ಲ ಬಾರಿಸಿ ಜಾಗಿಡಿದ್ ನಮ್ಮ ಅಪ್ಪನ ಯಾರು ಗೊತ್ತಾ? ಇವ್ರ ಅಪ್ಪನ ಯಾರು ಅಂತ ಕೇಳ್ತಾರೆ. ನಂಗೆ ಗೊತ್ತ ಗೊತ್ತಾ? ನಮ್ಮ ಅಮ್ಮನಾಣೆ ಅಂತ ಗೊತ್ತಿಲ್ಲಪ್ಪ. ಅವರಪ್ಪ ನಂಗೆ ಗೊತ್ತದ, ನಾನಂತೂ ಅಲ್ಲ. ನೀವು ಅಷ್ಟೊಂದು ಗೊತ್ತಿದ್ರಿ, ನಿಮ್ಮ ಅಮ್ಮನ ಕೇಳ್ಬೇಕಾಯ್ತು. ನನಗೆ ಕೇಳಿದ್ರೆ ನಿಮಗೆ ಇಲ್ಲೇ ನಾನು ನಿನ್ನೆ ಪರಿ ಮಾಡ್ಕೊಂಡು ಬರೋದು. ನಮ್ಮ ಅಪ್ಪನ ಕೇಳಿದ್ರೆ ಅಷ್ಟೇ ನಾನು ಇವಾಗ. ಹೌದಾ? ಏನು ನೋಡಿ ಮುಗಿಸ್ ಮಾಡ್ರಿ. ಏನೋ ಮುಗಿಸ್ ಮಾಡ್ರಿ. 40 ವರ್ಷ ಆಗಿರ್ತದೆ. ಯಾರು ಹೆಣ್ಣು ಕೊಡಿಲ್ಲ. ಪಾಪ ಮುಂಡ ಮಕ್ಕಳು ರೈತರಿಗೆ ಯಾರು ಕೊಡ್ತಾರ? ಯಾರು ಕೊಡ್ತಾರ? ಯಾರು ಹೆಣ್ಣು ಕೊಡ್ತಾರ? ವ್ಯವಸಾಯ ಮೀನ್ಸಾಯ ನನ್ನ ಸಾಯ ನನ್ನ ಮಕ್ಕಳು ಸಾಯ ಅನ್ಕೊಂಡ್ಬಿಟ್ಟು ಯಾರು ಎಣ್ಣೆ ಕೊಟ್ಟಿಲ್ಲಪ್ಪ. ನಮ್ಮ ಅಮ್ಮನಾಣೆ ಕಾದು ಕುಕ್ಕಳ ಹೋಗ್ತಿದ್ದಪ್ಪ. ನಮ್ಮ ಅಮ್ಮನಾಣೆ ಹೇಳ್ಕೊಳಕ್ಕಾಗಲ್ಲ ನಾನು. ಏನೋ ಯೋಚನೆ ಮಾಡಿ ನೀವು ಒಂಥರ ಹಳೆ ಕಾಲದ ಬಂಗಾರ ಉರಿಸಿಬಿಟ್ಟು ಎತ್ತಿಕ್ಕಿರ್ತಾರೆ ನೋಡೋ, ಹಂಗ್ ಕಾಣಿಸ್ತಾ ಇದೀರಾ? ನಾವಷ್ಟು ಮನಸ್ಸು ಮಾಡ್ರಿ. ಇನ್ನೊಂದು ಹೊಟ್ಟೆಗೆ ಅನ್ನ ತಿಂತೀನಿ. ಸಾಕಾತ ಕಾಣಿಸ್ತಾ ಇದೆ. ಏನ್ ತಿನ್ನೋದು ಹೊಟ್ಟೆಗೆ? ಹೊಟ್ಟೆಗೆ ಅನ್ನ ತಿಂತೀನಿ. ಅನ್ನ ತಿಂದವ್ರು ಹಿಂಗಿರ್ತಾರ? ಇಲ್ಲ, ಸಗಣಿ ತಿಂತೀನಿ. ಸಗಣಿ ತಿಂತೀರೇನೋ? ಅದಕ್ಕೆ ಒಂದು ಟ್ಯಾಕ್ಟರ್ ನೋಡಿ 8,000 ರೂಪಾಯಿ ಸಗಣಿ. ಹೌದಾ? ನೀವು ಹೆಂಗೆ ಸಗಣಿ ತಿನ್ನೋದು? ಸಗಣಿ ಪ್ಲೇಟ್ ತಿಂತೀರಾ ಇಲ್ಲ ಹೊಸ ಇಕ್ಕವಾಗಿ ಹೋಗ್ಬಿಟ್ಟು ಅಲ್ಲಿ ಇಟ್ಕೊಂಡು ಕಬಡ ತಿಂತೀರಾ? ಇದು ಚಪ್ಪಲಿ ಚರ್ಮದ್ದು ವಸ್ತ್ರ ತಗೊಂಡಿದ್ದೀನಿ. ಹೌದಾ? ಸಾಕಾದಾಗ ಎಷ್ಟು ಕೊಟ್ರೆ? 3,000. 3,000 ಜಾಸ್ತಿನ ಕಾಸು ಕೊಟ್ಬಿಟ್ಟಿದ್ದೀರಾ? ಕಾಲ್ ಕಾಯ್ಕೊಬೇಕಾದ್ರೆ ಕಾಲ್ ಕಾಯ್ಕೊಂಡ್ಬಿಟ್ಟು ತಲೆ ಕಾಯ್ಕೊಂಡ್ಬಿಡ್ಬೇಕಾಯ್ತು. 3,000 ರೂಪಾಯಿ ಕೊಟ್ಟಾರಂತ ತಲೆ ಕಾಯ್ಕೊಂಡು ಸಿಗರೇಟ್ ಜನ ಎಲ್ಲ ನೋಡೋರು. ಚರ್ಮ ಚರ್ಮ ನಾನ್ ನೋಡಿದ್ವಿ. ಚರ್ಮ ಆ ಕಾಲದಾಗ ನಾನು ಚರ್ಮ ವಾದ್ಯಗಳ ಪ್ರವೀಣ. ಡೋಲು ಡಂಕ ಡಮರು ಎಲ್ಲ ಬಾರಿಸಿ ಜಾಗಿಡಿದ್ ನಮ್ಮ ಅಪ್ಪನ ಯಾರು ಗೊತ್ತಾ? ಇವ್ರ ಅಪ್ಪನ ಯಾರು ಅಂತ ಕೇಳ್ತಾರೆ. ನಂಗೆ ಗೊತ್ತ ಗೊತ್ತಾ? ನಮ್ಮ ಅಮ್ಮನಾಣೆ ಅಂತ ಗೊತ್ತಿಲ್ಲಪ್ಪ. ನಮ್ಮ ಅಮ್ಮನಾಣೆ ಗೊತ್ತಿಲ್ಲ. ಅವರಪ್ಪ ನಂಗೆ ಗೊತ್ತದ, ನಾನಂತೂ ಅಲ್ಲ. ನೀವು ಅಷ್ಟೊಂದು ಗೊತ್ತಿದ್ರಿ, ನಿಮ್ಮ ಅಮ್ಮನ ಕೇಳ್ಬೇಕಾಯ್ತು. ನನಗೆ ಕೇಳಿದ್ರೆ ನಿಮಗೆ ಇಲ್ಲೇ ನಾನು ನಿನ್ನೆ ಪರಿ ಮಾಡ್ಕೊಂಡು ಬರೋದು. ನಮ್ಮ ಅಪ್ಪನ ಕೇಳಿದ್ರೆ ಅಷ್ಟೇ ನಾನು ಇವಾಗ. ಹೌದಾ? ಏನೋ ನೋಡಿ ಮುಗಿಸ್ ಮಾಡ್ರಿ. ಏನೋ ಮುಗಿಸ್ ಮಾಡ್ರಿ. 40 ವರ್ಷ ಆಗಿರ್ತದೆ. ಯಾರು ಹೆಣ್ಣು ಕೊಡಿಲ್ಲ. ಪಾಪ ಮುಂಡ ಮಕ್ಕಳು ರೈತರಿಗೆ ಯಾರು ಕೊಡ್ತಾರ?
ಯಾರು ಕೊಡ್ತಾರೆ ಯಾರು ಹೇಳ್ಕೊಡ್ತಾರೆ? ವ್ಯವಸಾಯ ನಿನ್ ಸಾಯ ನನ್ ಸಾಯ ನನ್ನ ಮಕ್ಕಳ ಸಾಯ ಅನ್ಕೊಂಡ್ಬಿಟ್ಟು ಯಾರು ಎಣ್ಣೆ ಕೊಟ್ಟಿಲ್ಲಪ್ಪ ನಮ್ಮ ಅಮ್ಮನಾಣೆ. ಕಾದು ಕುಕ್ಕಳ ಹೋಗ್ತಿದ್ದಪ್ಪ ನಮ್ಮ ಅಮ್ಮನಾಣೆ. ಹೇಳ್ಕೊಳಕ್ ಆಗಲ್ಲ ನಾನು. ದೇವ್ರ ಏನೋ ಯೋಚನೆ ಮಾಡಿ ನೀವು ಒಂಥರ ಹಳೆ ಕಾಲದ ಬಂಗಾರ ಒರಿಸಿಬಿಟ್ಟು ಎತ್ತಿಕ್ಕಿರ್ತಾರೆ ನೋಡೋ ಹಂಗ್ ಕಾಣಿಸ್ತಾ ಇದೀರ. ನಾವಷ್ಟು ಮನಸ್ಸು ಮಾಡ್ರಿ, ಮನಸ್ಸು ಅಗುರ ಮಾಡಿಕೊಂಡು ಗ್ರೇಟ್ ಇಂಡಿಯಾ ಎಲೆಕ್ಟ್ರಾನಿಕ್ಸ್ ವತಿಯಿಂದ ನಮ್ಮ ಎಲ್ಲಾ ಗ್ರಾಹಕರಿಗೆ ಶುಭಾಶಯಗಳು. ನಮ್ಮಲ್ಲಿ ಎಲ್ಲಾ ಬಗೆಯ ಎಲೆಕ್ಟ್ರಾನಿಕ್ಸ್ ಮತ್ತು ಗೃಹ ಬಳಕೆಯ ವಸ್ತುಗಳ ಮೇಲೆ ಆಕರ್ಷಕ ಫಿನಾನ್ಸ್ ಸೌಲಭ್ಯದೊಂದಿಗೆ ಭಾರಿ ಡಿಸ್ಕೌಂಟ್ ನೀಡಲಾಗುತ್ತಿದೆ. ನಿಮ್ಮ ಮನೆಯನ್ನು ಮತ್ತಷ್ಟು ಸುಂದರಗೊಳಿಸಲು ನಗರದಲ್ಲಿ ನಂಬರ್ 1 ಶೋರೂಮ್ ಆದ ಗ್ರೇಟ್ ಇಂಡಿಯಾ ಎಲೆಕ್ಟ್ರಾನಿಕ್ಸ್ಗೆ ಇಂದೇ ಭೇಟಿ ಕೊಡಿ. ಗುಣಮಟ್ಟದ ವಸ್ತುಗಳು, ಉತ್ತಮ ಸೇವೆ, ರಿಯಾಯಿತಿ ದರಗಳು. ಇಂದೇ ಭೇಟಿ ಕೊಡಿ ಗ್ರೇಟ್ ಇಂಡಿಯಾ ಎಲೆಕ್ಟ್ರಾನಿಕ್ಸ್, ಅಮೀರ್ ಬಾಬಾ ದರ್ಗಾ ಹತ್ತಿರ, ದಿಬ್ಬೂರ್ಹಳ್ಳಿ ರಸ್ತೆ, ಸಿಡ್ಲಘಟ್ಟ. ಕರೆ ಮಾಡಿ 8861043315.